ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕನಕಪುರ ಕಥೆಗಳಿಗೆ ಆತ್ಮೀಯ ಸ್ವಾಗತ. ತುಂಬ ದಿನಗಳೇ ಆಗಿತ್ತು ವಿಡಿಯೋ ಮಾಡಿ ಹಾಕಿ. ಇತ್ತೀಚೆಗೆ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಹೊಯ್ಸಳ ಸಾಮ್ರಾಜ್ಯದ ಕೊಡುಗೆ ಅಂತಲೇ ಹೇಳ್ಬೋದಾದಂತಹ ಬೇಲೂರಿನ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯವನ್ನು ಸಂದರ್ಶನ ಮಾಡಲು ಹೋಗಿದ್ದೆ. ನಾನು ನೋಡ್ಕೊಬರೋಣ ಅಂತ ಹೋಗಿದ್ದೆ. ಇದೇನು ಮೊದಲನೇ ಬಾರಿಯಲ್ಲ ನಾನು ಹೋಗಿದ್ದಿದ್ದು, ಹಲವು ಬಾರಿ ಹೋಗಿದ್ದೀನಿ. ಈ ಬಾರಿ ಕೂಡ ಹೋಗಿದ್ದೆ. ಈ ಬಾರಿ ಹೋದಾಗ ಪ್ರತಿ ಸಾರಿ ನಾನು ಆ ದೇವಾಲಯನ ನೋಡಿದಾಗೆಲ್ಲ ಒಂದು ಹೊಸ ರೀತಿಯ ಕಥೆ ಆ ದೇವಾಲಯ ಹೇಳುತ್ತೆ. ಅಂಥ ಅದ್ಭುತವಾದ ಶಿಲ್ಪಕಲಾ ರಚನೆ ಈ ದೇವಾಲಯದಲ್ಲಿದೆ. ಇದು ಏನು ನಮ್ಮ ಬೇಲೂರು, ಹಳೆಬೀಡು ಹಾಗೆ ಸೋಮನಾಥಪುರ. ಈ ಮೂರೂ ಹೊಯ್ಸಳ ಶೈಲಿಯ ದೇವಾಲಯಗಳು. ಅಂದರೆ 1100ನೇ ಇಸ್ವಿ ಏನು ಈ ಕಾಲ ಬರುತ್ತೆ ಅಂದರೆ 11ನೇ ಶತಮಾನ, 11ರಿಂದ 12ನೇ ಶತಮಾನದ ಮಧ್ಯ ಆ ಕಾಲದಲ್ಲಿ ಆದಂಥ ದೇವಾಲಯಗಳು ಅಂತ ಇತಿಹಾಸ ಹೇಳುತ್ತೆ. ಇದಕ್ಕೆ ಮೂಲ ಏನು ನಮ್ಮ ಹೊಯ್ಸಳರು, ನಿಮಗೆ ಗೊತ್ತು, ಹೊಯ್ಸಳರ ಕಥೆ ನಿಮ್ಗೆ ಗೊತ್ತೇ ಇದೆ. ಅದರಲ್ಲಿ ವಿಷ್ಣುವರ್ಧನ ಅಂತ ಏನು ನಮ್ಮ ಸಾಮ್ರಾಟ ಇದ್ದ, ಆ ವಿಷ್ಣುವರ್ಧನರವರು ಶುರು ಮಾಡಿದ ನಂತರ ಅದಂಗೆ ಬೆಳ್ಕೊಂಡು ಕಟ್ಟಿದಂಥ ಹೊಯ್ಸಳ ಶೈಲಿಯ ದೇವಾಲಯ ಇದು. ಇದನ್ನು ಇಲ್ಲಿರೋ ಎಲ್ಲ ಶಿಲ್ಪಕಲಾ ಕೆತ್ತನೆಗಳು, ಕುಸುರಿ ಕೆಲಸಗಳನ್ನು ವಿಶ್ವಶಿಲ್ಪಿ ಅಥವಾ ದೇವಶಿಲ್ಪಿ ಅಂತ ಏನು ಕರಿತೀವಿ ನಾವು, ಜಗಣಾಚಾರ್ಯವರು ಅವರು ಕೆತ್ತನೆ ಮಾಡಿರೋದು. ಪ್ರತಿಯೊಂದರಲ್ಲೂ ನೀವು ನೋಡ್ಬೋದು ಎಷ್ಟು ನಿಖರತೆ ಇದೆ ಅಂತೇಳಿದರೆ, ಆ ದೇವಾಲಯದ ಶಿಲ್ಪಕಲೆ ನೋಡೋದೇ ಒಂದು ಮನಸ್ಸಿಗೆ ಖುಷಿಯಾಗುತ್ತೆ. ಆ ರೀತಿಯ ನಿಖರತೆಯಲ್ಲಿ ಕೆತ್ತಿದ್ದಾರೆ. ನೀವು ಕೆಳಗಡೆ ನೋಡಿಬಿಟ್ಟು ಏನು ನಿಖರತೆ ಇದೆಯಪ್ಪ ಎಲ್ಲ ಅಲ್ಲಿ ಇಲ್ಲಿ ಒಡೆದೋಗಿದೆ ಅಂತ ಅಂದ್ಕೋಬೇಡಿ. 13ರಿಂದ 14ನೇ ಶತಮಾನದಲ್ಲಿ ದುಷ್ಟ ಏನು ಮೊಘಲರು ದಾಳಿ ಮಾಡಿದ್ರು, ಆಗ ಇಲ್ಲಿ ಮತ್ತು ಹಳೇ ಬೀಡಲ್ಲಿ ದೇವಾಲಯಗಳನ್ನು ಎರಡು ಮಾತ್ರ ಅಲ್ಲ, ಎಲ್ಲ ಕಡೆ ಅದೇ ಕೆಲಸ ಮಾಡಿದ್ದಾರೆ. ಅವರು ಹಾಳು ಮಾಡಿದರು. ಜೊತೆಗೆ ನಮ್ಮವರು ನಮ್ಮದೇ ಜನ ಅದನ್ನು ಏನು ಮುಟ್ಟಬೇಕು ಅಂಥೇಳಿ ಮುಟ್ಟಿ ಅರ್ಧ ಹಾಳು ಮಾಡಿದ್ದಾರೆ. ನಾನು ಕೇಳ್ಕೊಳ್ಳೋದು ಒಂದೇ, ದಯಮಾಡಿ ಇಂಥ ಐತಿಹಾಸಿಕ ಪ್ರಸಿದ್ಧ ಜಾಗಗಳಿಗೆ ಹೋದಾಗ ಅಲ್ಲಿರೋ ಶಿಲ್ಪಕಲೆಗಳಿಗೆ, ಅಲ್ಲಿರೋ ಏನೋ ಕಲಾ ಸೌಂದರ್ಯಕ್ಕೆ ಯಾವುದೇ ಹಾನಿ ಮಾಡಬೇಡಿ. ನೋಡಿ, ದೂರದಿಂದ ನೋಡಿ. ನೀವು ಬೇಕು ಅಂದರೆ ಛಾಯಾಚಿತ್ರ ತಗೊಳ್ಳಿ, ಅದೆಲ್ಲ ಮಾಡಿ, ಅದರಲ್ಲೇನು ತೊಂದರೆ ಇಲ್ಲ. ಆದರೆ ಅದನ್ನೆಲ್ಲ ಹಾಳು ಮಾಡಲಿಕ್ಕೆ ಹೋಗಬೇಡಿ. ಮೊದಲಾಗಿ ಮುಟ್ಟಬೇಡಿ. ನೀವು ಕೇಳಬೋದು ಮುಟ್ಟಿದ್ರೆ ಏನಾಗುತ್ತೆ ಅಂತ. ನೀವು ಮುಟ್ದಿನ ಇನ್ನೊಬ್ಬ ಮುಟ್ತಾನೆ, ನೆಕ್ಸ್ಟು ಹಂಗೆ ಮುಟ್ಟಿ ಅದು ಸಮದೋಗುತ್ತೆ. ಅದಕ್ಕೆ ಆ ಕಾರಣದಿಂದ ಮುಟ್ಟಬೇಡಿ. ಈ ಏನು ದೇವಾಲಯದ ಪ್ರಾಂಗಣ ಇದೆ, ಈ ದೇವಾಲಯದ ಪ್ರಾಂಗಣನೇ ಒಂದು ಅದ್ಭುತ. ಇದು ಈ ರೀತಿ ಈಗ ಕಟ್ಟಬೇಕು ಅಂತೇಳಿದ್ರೆ ಅಸಾಧ್ಯ. ಏನು ಯಾವ ನಿಖರತೆಯಲ್ಲಿ ಆ ದೇವಾಲಯ ಕಟ್ಟಿದ್ದಾರೆ, ಅದೊಂದು ಆ ಕಲಾ ವೈಭವನೇ ಹೇಳ್ತಿರೋದು. ಇದು ಚನ್ನಕೇಶವ ಅಂದರೆ ಏನು ವೈಷ್ಣವ ಚನ್ನಕೇಶವ ಸ್ವಾಮಿ ದೇವಾಲಯ ಇದು. ಇಲ್ಲಿ ಈಗಲೂ ಪೂಜೆ ಎಲ್ಲ ಆಗುತ್ತೆ. ಆದರೆ ಹಳೆಬೀಡಲ್ಲಿ ದುಷ್ಟರು ಮೂರ್ತಿಗೆ ಹಾನಿ ಮಾಡಿದ್ದಾರೆ ಅಂತ ಅಲ್ಲಿ ಪೂಜೆ ಅಷ್ಟೇನು ನಡೆಯಲ್ಲ. ಆದರೆ ಇಲ್ಲಿ ಪೂಜೆ ನಡೀತಿರುತ್ತೆ. ನೀವು ಅದು ನೋಡ್ಬೋದು. ನಾನು ಕೇಳ್ಕೊಳ್ಳೋದು ಇಷ್ಟೇ, ನಿಮ್ಮ ಮಕ್ಕಳನ್ನು ನಿಮ್ಮ ಏನು ಈ ಥರ ಸ್ಥಳಗಳಿಗೆ ಹೋಗಿ ಜಾಸ್ತಿ ಸಮಯ ಅಲ್ಲಿ ಕಳೀರಿ. ಈಗ ಹೋಗಿ ಒಂದೆರಡು ಛಾಯಾಚಿತ್ರ ತಗೊಂಡು ಹಾಗೆ ಬರೋ ರೀತಿ ಇರಬೇಡಿ. ಜಾಸ್ತಿ ಸಮಯ ಅಲ್ಲಿ ಕಳೀರಿ. ಸಾಧ್ಯವಾದರೆ ಒಂದು ಅರ್ಧ ದಿನವೇ ಅಲ್ಲಿ ಕಳೀರಿ. ಅಲ್ಲಿದ್ದು ಎಲ್ಲ ದೇವಾಲಯನ ಸಂಪೂರ್ಣವಾಗಿ ನೋಡಿ. ಅಲ್ಲಿ ಸಂದರ್ಶಕರಿಗೆ ಮಾಹಿತಿ ಕೊಡಲಿಕ್ಕೆ ಸರ್ಕಾರದ ವತಿಯಿಂದ ನೇಮಿಸಿದ್ದಾರೆ. ಅವ್ರ ಸಹಾಯನ ತಗೊಂಡು ಅವರು ಖಂಡಿತವಾಗ್ಲೂ ಅವ್ರಿಗೆ ತಿಳಿದ ಜ್ಞಾನದಲ್ಲಿ ಎಲ್ಲ ಹೇಳ್ತಾರೆ. ಅಲ್ಲಿ ಪುಸ್ತಕನ ಸಿಗುತ್ತೆ. ಇನ್ನೂ ಹೆಚ್ಚಿಗೆ ಇತಿಹಾಸ ತಿಳ್ಕೊಬೇಕು ಇದ್ರ ಬಗ್ಗೆ ಅಂತೇಳಿದ್ರೆ ಅದನ್ನು ತಗೊಳ್ಳಿ.